ಶಿವಲಿಂಗ ಅವರು ಕಣ್ಣೀರು ಹಾಕಿದೀನಿ ಅಂತ ನಾಟಕ ಮಾಡಿದಾರೆ ಅಂತ ಹೇಳ್ತಿರಲ್ಲ, ಯಾಕೆ ಸುಮ್ಮನೆ ಹೋಗಿ ಆಸ್ಪತ್ರೆ ಮಲಗಿದ್ನ? ಸಿದ್ದರಾಮಣ್ಣವರು ಆಸ್ಪತ್ರೆ ಬಂದದ್ದು ಮರ್ತಿದ್ದೀರಲ್ರಿ? ಕಣ್ಣೀರ್ ಹಾಕ್ತಾರೆ. ಸಿದ್ದರಾಮಣ್ಣನ ಋಣ ತೀರಿಸೋದಕ್ಕೆ ನಾವು ನೆನ್ಕೊಳ್ಳೋದು. ಅರಸೀಕೆರೆನ ಯಾವ ಮಲಕಾಯಿದವ್ರನಲ್ಲಿ ಇಟ್ಟಿದ್ರಿ? ನಾಚಿಕೆ ಆಗಲ್ಲ ನಿಮ್ಗೆ? 91ನೇ ಇಸ್ವಿನಲ್ಲಿ ಇದೇ ದೇವೇಗೌಡರು ಪಾರ್ಲಿಮೆಂಟ್ ನಿಂತಾಗ 13,000 ಓಟು ಅರಸೀಕೆರೆನಲ್ಲಿ, ಬರೀ 13,000. ಪಾಪ ಪುಣ್ಯಾತ್ಮರ, ನೀವು ನಮ್ಮ ಹೆಸರು ಹೇಳ್ಬೇಡಿ ಕಣ್ರಪ್ಪ. ಇದ್ರ ಫೀಲ್ಡ್ ಅಲ್ಲಿ ಸಿದ್ದರಾಮಯ್ಯನವ್ರು ಬಂದು ಇವರು ಇದಾರೆ. ಈಗ ಯಾರು ಟೀಕೆ ಮಾಡಿದ್ರು ಈ ಪುಣ್ಯಾತ್ಮರು ಕೂತಿದ್ರಲ್ಲಿ, ಇವರು ಕೂತಿದ್ರು ಆ ವೇದಿಕೆನಲ್ಲಿ. ಎಲ್ಲ ಸೇರಿ ಉದ್ಘಾಟನೆಯನ್ನ ಮಾಡಿ ನೀರನ್ನ ಕೊಟ್ಟೋಗಿರ್ತಕ್ಕಂಥ ಅವರು ಸಿದ್ದರಾಮಣ್ಣವರು. ಈ ಸಿದ್ದರಾಮಣ್ಣಲ್ಲ, ಅದು ಯಾರೋ ಬೇರೆಯವ್ರು ಕೊಟ್ರು, ಶಿವಲಿಂಗ ಅವರು ಕಣ್ಣೀರು ಹಾಕಿದೀನಿ ಅಂತ ನಾಟಕ ಮಾಡಿದಾರೆ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕಲ್ವಾ? ಇದೇ ಬೆಳಗಾಂನಲ್ಲಿ ನಾನು ಹೋಗಿ ಆಸ್ಪತ್ರೆ ಸೇರಿದಾಗ ನೀವು ಆಸ್ಪತ್ರೆಗೆ ನಾನು ಹುಡುಕೊಂಡ್ ಬಂದಿರ್ಲಿಲ್ವಾ? ರಾತ್ರಿ ಎಲ್ಲ ಬೆಳಗಾಮೆಲ್ಲ ಹುಡುಕಿಸ್ಬಿಟ್ನಲ್ಲಪ್ಪ, ಎಲ್ಲ ಹೋಗ್ಬಿಟ್ಟೆ, ಏನೋ ಆಗ್ಬಿಟ್ಟೆ ಅಂತ ಹೇಳಿ, ಏನೋ ಆದೆ ಅಂತೇಳಿ ಇದೆಲ್ಲಾನು ಹುಡುಕಿಸಿದ್ವಲ್ಲಪ್ಪ ಎಲ್ಲವ, ಬಾ ಇಲ್ಲಿ ಅಂತೇಳಿ ಅಂದದ್ ನೀವಲ್ವೇನ್ರಿ? ಯಾಕೆ ಸುಮ್ಮನೆ ಹೋಗಿ ಆಸ್ಪತ್ರೆ ಮಲಗಿದ್ನ? ಬೆಳಿಗ್ಗೆ ಎದ್ದು 7 ಗಂಟೆಗೆ ಸಿದ್ದರಾಮಣ್ಣವರು ಆಸ್ಪತ್ರೆ ಬಂದದ್ದು ಮರ್ತಿದ್ದೀರಲ್ರಿ? ಕಣ್ಣೀರ್ ಹಾಕ್ತಾರೆ. ವಿಧಾನಸಭೆಯ ದಾಖಲಾತಿನಲ್ಲಿದೆ ಕಣ್ಣೀರ್ ಹಾಕಿದ್ದು. ಎಚ್ ಕೆ ಪಾಟೀಲ್ ನಡೆದಂತ ಸಂದರ್ಶನ, ಆ ವಾಗ್ವಾದ ಅದೆಲ್ಲವೂ ವಿಧಾನಸಭೆಯ ದಾಖಲಾತಿಲಿದೆ. ಬಲ್ಲಿ ಬಿಚ್ಚಿಡ್ತೀನಿ. ಇವರಲ್ಲ ನೀರು ತಂದಿರೋರು ಅಂತ ಹೇಳಿದ್ರಲ್ಲ, ಯಾವ್ದೋ ದೇವಸ್ಥಾನ ಗೊಬ್ಬ, ಅದು ಯಾವ್ದೋ ದೇವಸ್ಥಾನ ಕೊಡ್ತಾರೆ. ಇವರು ಎತ್ತಿನೊಳೆ ಯೋಜನೆಗೆ ಆಮೇಲೆ ಬರ್ತೀನಿ. ಹಿಂಗೆ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ನಾವು ನೆನ್ಕೊಳ್ಳೋದು, ಸಿದ್ದರಾಮಣ್ಣನ ಋಣ ತೀರಿಸೋದಕ್ಕೆ ನಾವು ನೆನ್ಕೊಳ್ಳೋದು. ಅವ್ರು ಮಾಡಿದಾರೆ ಅವತ್ತು. ಹೌದು, ನೀರಿಲ್ಲ, ಕುಡಿಯಕ್ ನೀರಿತ್ತ ಅರಸೀಕೆರೆಗೆ. ನೀರು ಕೊಟ್ಟಂತವ್ರು ಯಾರು? ಇವರು 70 ವರ್ಷಗಳ ಕಾಲ ಈ ಜಿಲ್ಲೆ ರಾಜಕಾರಣ ಮಾಡಿ ಅರಸೀಕೆರೆನ ಯಾವ ಮಲಕಾಯಿದವ್ರನಲ್ಲಿ ಇಟ್ಟಿದ್ರಿ? ನಾಚಿಕೆ ಆಗಲ್ಲ ನಿಮ್ಗೆ? ಯೋಚನೆ ಮಾಡಬೇಕು. ಮಾತನಾಡಕ್ಕೆ ಇತಿಮಿತಿ ಬೇಕು. ಯಾರೋ 4 ಜನ ಕಟ್ಕೊಂಡು ಇಲ್ಲು ಸಲದ ಆಪಾದನೆ ಮಾಡ್ಕೊಂತಿರುತ್ತೀರಾ? ಕಣಕಟ್ಟೆ ಚುನಾವಣಾ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾನಾಡ ಸ್ವಾಮಿ ಅವರು ಕೂತಿದ್ದಾರೆ. ಅವರು ನಮ್ಮ ಆಗ ವಿರೋಧಿ ಪಕ್ಷ, ಅವರು ಕಾಂಗ್ರೆಸ್ ನಲ್ಲಿದ್ರು. ಆದ್ರೆ ಅವ್ರು ಹೇಳಿದ ಮಾತು, ಪೂರ್ವಾಂಬುದಿಯಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಕಣಕಟ್ಟೆ ಅರಸೀಕೆರೆ ತಾಲೂಕಿಗೆ ನೀರು ಬರಲಿಕ್ಕೆ ಕೆರೆ ಕಟ್ಟೆಗಳಿಗೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಯಾರು ಸ್ವಾಮಿ ಹೇಳಿದರು? ಯಾರು ಹೇಳಿದರು? ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಶೀಟ್ ಕೊಟ್ಬಿಟ್ಟೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾವ್ರೆ. ಶೀಟ್ ಕೇಳೋರು ಯಾರಿದ್ದಾರೆ ನಿಂತ? ನಾನು 14 ಕೊಟ್ಟು ಗಂಡಸಿನ ಸೋತದ್ದೆ. ಮತ್ ನಾನು ನಿಲ್ದಂಗೆ ಕ್ಷೇತ್ರ ತಗೊಂಡೋಗಿ ಬರೀ ಒಕ್ಕಲಿಗರ ಕ್ಷೇತ್ರ ಮಾಡ್ಕೋಬೇಕು ಅಂತ ಹೇಳಿ ದುದ್ದ ಹೋಬಳಿಲಿ ಒಕ್ಕಲಿಗರು 90% ಅವ್ರಂತ ದುದ್ದ ಸೇರಿಸ್ಕೊಂಡು, ಶಾಂತಿಗ್ರಾಮ ಸೇರಿಸ್ಕೊಂಡು, ದಂಡಿನಹಳ್ಳಿ ಸೇರಿಸ್ಕೊಂಡು, ಹಳ್ಳಿ ಮೈಸೂರು ಕೂರ್ಗ್ರ ಅವ್ರಂತೇಳಿ ತೊಗರತ್ತ ಹರ್ಕೊಂಡು ಹೋಗುದು. ನಿಮ್ದೊಂದು ಕ್ಷೇತ್ರ ಮಾಡ್ಕೊಂಡು ನೀವು ಒಬ್ಬರು ಗೆದ್ರು ಸಾಕು ಅಂತೇಳಿ ಮಾಡ್ಕೊಂಡ್ರಲ್ಲ. 14 ಕೋಟಿ ಸೋತಂತ ನನ್ನಂತ ಪಾಪಿನ ಮತ್ತೆ ಕ್ಷೇತ್ರ ಇಲ್ದಂಗ್ ಮಾಡಿದ್ರಲ್ಲ. ತಗೊಂಬಂದು ಗಣಸಿ ಹೋಗ್ಬಿಟ್ಟು ಅರಸೀಕೆರೆಗೆ ಹಾಕಿ ನೀವೇ ಹೇಳಕ್ ಶುರು ಮಾಡಿರಲ್ಲ. ಅದು ಎಲ್ಲ ವೀರಶೈವರ ಕ್ಷೇತ್ರ. ನೀವಿನ್ನ ಇಲ್ಲಪ್ಪ, ನಿನ್ನ ಯಾವ್ದೋ ಒಂದು MLC ಮಾಡೋಣ ಅಂತ ಹೇಳಿದ್ರಲ್ಲ. ಕೊನೆಗೆ ಅದೇನೂ ಬೇಡ, ನಾನು ಹಣೆ ಬರದಲ್ಲಿ ಆಗುತ್ತೆ, ನೋಡೋಣ, ಇದ್ದದ್ದಾಗುತ್ತೆ, ನಾನು ಸತ್ವ ಪರೀಕ್ಷೆ ಮಾಡ್ಕೊತೀನಿ, ಕೊಡಿ ಬಿ ಫಾರಂ ಅಂತೇಳಿ ಯಾರು ಕೇಳಕ್ ಬಂದಿದ್ದಾರೆ ನಿಮ್ಮನ್ನ? ಬಿ ಫಾರಂ ಅವತ್ತು ಬಿ ಫಾರಂ ಕೇಳಕ್ ಬಂದಿದ್ದಾರೆ ಯಾರು ಹೇಳಿ ನನಗೆ? ನಮ್ಮ ಗುರುಸಿದ್ದಪ್ಪ ಒಬ್ರು ಸತ್ತೋಯ್ದಾರ, ಅವ್ರು ಬಂದಿದ್ರು. ಗುರುಸಿದ್ದಪ್ಪರು ಹೇಳಿದ್ರು, ಇಲ್ಲಪ್ಪ ಅಣ್ಣ ನೀನ್ ನಿಂತ್ಕೊಳ್ಳೋಣ, ನಾನು ನಿಂತ್ಕೊಳಕ್ ಕಳ್ಕೊಂಡ, ನೀವ್ ಹೋಗ ನೀನ ನಿಂತ್ಕೊ ಅಂದ್ರು. ಪಾಪ ಅವ್ರು ನನಗೆ ಶೀಟ್ ಬ್ಯಾಡ್ ಕಾಣೋ ಅಂತ ಯಾರು ಕೇಳಕ್ ಬಂದಿದ್ದಾರೆ ಅವತ್ತು? ಯಾರು ಎಲ್ಲರಿಲ್ಲ. ನಿಮ್ಗೆ 91ನೇ ಇಸ್ವಿನಲ್ಲಿ ಇದೇ ದೇವೇಗೌಡರು ಪಾರ್ಲಿಮೆಂಟ್ ನಿಂತಾಗ 13,000 ಓಟು ಅರಸೀಕೆರೆನಲ್ಲಿ, ಬರೀ 13,000. 48,000 ಯಾರಿಗೆ ಬಂದಿತ್ತು? 34,000 ಶ್ರೀಕಂಠಯ್ಯನಲ್ಲಿ ಬಂದಿತ್ತು. ನೀವು ಯೋಚನೆ ಮಾಡಿ, ಇವತ್ತು ಬಿಜೆಪಿಗೆ 48,000 ಮತ ಬಂದಿತ್ತು ಇಲ್ಲಿ. ನೀವು ಯೋಚನೆ ಮಾಡಿ, 13,000 ಬಂದಿತ್ತು. ನಾನು ಬಂದು ಶಾಸಕನಾದ್ಮೇಲೆ ಈ ಪಕ್ಷಕ್ಕೆ 85,000 ಮತಗಳನ್ನ ಹಾಕ್ಸಿದ್ದೇನೆ. 86,000 ಮತಗಳನ್ನ. ಏನ್ ನಿಮ್ಮಿಂದ ಮತ? ಅರಸೀಕೆರೆ ಚೆನ್ನಾಗಿ ಗೊತ್ತಿದೆ ನೀವೇನ್ ಮಾಡಿದ್ರಿ.
ಅಂತಕ್ಕಂಥದ್ದನ್ನ ಅರಸೀಕೆರೆ ತಾಲೂಕಿನ ಜನ ಅರ್ಥಕೊಂಡಿದ್ದಾರೆ. ನೀವು ಇಲ್ಲಿ ಬಂದು ಉದ್ದುದ್ದ ಭಾಷಣ ಮಾಡಬೇಡಿ. ಹೌದು, ನೀವು ನಮ್ಮನ್ನ ಅಗೌರವ ಮಾಡಿ ಇದರಲ್ಲಿ ಏನ್ ನಿಮ್ ಹೆಸರು ಹೇಳ್ದೆ ಇದ್ರು ನಿಮ್ಮಿಂದ ಪಾಪ ಪುಣ್ಯಾತ್ಮರ ನೀವು ನಮ್ಮ ಹೆಸರು ಹೇಳ್ಬೇಡಿ ಕಣ್ರಪ್ಪ. ಅಯ್ಯೋ, ನಿಮ್ಮ ಕೈಲಿ ನಾನು ಹೇಳಿಸ್ಕೊಂಡ್ಬಿಟ್ರೆ ನನಗೂ ಏನಾರು ಆದತ್ತೋ ನೀವು ನಮ್ಮ ಹೆಸರು ಹೇಳ್ಬೇಡಿ ದಯಮಾಡಿ. ಏನು ಎಲ್ಲಾ ಕೂತಿರ್ತಾರೆ ಸೌಜನ್ಯಕ್ಕೆ ರೀ. ಸಭಾ ನಡವಳಿಕೆ ಗೊತ್ತಿಲ್ವಲ್ರಿ ನಿಮ್ಗೆ? ಪರಮ ಪೂಜ್ಯರಿದ್ದಾರೆ ಅಂತ ಸಭೆನಲ್ಲಿ ಕೂತಿರ್ತಕ್ಕಂಥ ಯಾರೇ ವೇದಿಕೆಯಲ್ಲಿ ಕೂತಿದ್ರೆ ರೀ 4 ಸಾರಿ ಶಾಸಕನಾಗಿದ್ದೀನಿ ಕಣ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.